ಇನ್ನು ಯತ್ನಾಳ್ ಉಚ್ಚಾಟನೆ ಹಿಂಪಡೆಯೋದಕ್ಕೆ ಅವರು ಮನವಿ ಮಾಡೋದಕ್ಕೆ ಪ್ರತಿ ಮುಖಂಡರಿಗೂ ಅಧಿಕಾರ ಇದೆ. ಆದರೆ ಪಾರ್ಟಿ ವಿರುದ್ಧ ಯಾರು ಮಾತನಾಡಬಾರ್ದು ಅಂತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರೆ ಇದು ಆರಂಭ ಅಷ್ಟೇ. ನೆಕ್ಸ್ಟ್ 2 ವಿಕೆಟ್ ಇದೆ, ಅದು ಎಸ್.ಟಿ. ಸೋಮಶೇಖರ್ ಹಾಗೆ ಹೆಬ್ಬಾರ್ ಅವ್ರದ್ದು ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಇಬ್ರು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಇದೆಲ್ಲನೂ ಕೂಡ ಕೇಂದ್ರದ ನಾಯಕರು ಗಮನಿಸ್ತಾ ಇದ್ದಾರೆ. ಅವರು ಈ ಆಕ್ಷನ್ ಎಲ್ಲ ಆದಮೇಲೆ ಕೇಂದ್ರದ ನಾಯಕರು ಕೂಡ ಗಮನಿಸ್ತಾ ಇದ್ದಾರೆ. ನೋಡೋಣ. ಇದೆಲ್ಲ ನಿಲ್ಲಿ ಅಂತಾನೆ ಈ ತರ ಕ್ರಮ ಆಗಿದ್ದು, ಅದಾದ್ಮೇಲೂ ಕೂಡ ಈ ಸಭೆ ಮಾಡ್ತಾ ಇದ್ದಾರೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಸಭೆ ಮಾಡ್ತಾ ಇರೋದ್ರ ಬಗ್ಗೆ ನನಗೇನು ಮಾಹಿತಿ ಬಂದಿಲ್ಲ. ಮಾಜಿ ಸಂಸದ ಸಿದ್ದೇಶ್ವರ ಅವರ ಮನೆಯಲ್ಲಿ ನೋಡೋಣ. ಅದ್ರ ಬಗ್ಗೆ ನಾಳೆ ಸಾಯಂಕಾಲ ರಿಯಾಕ್ಷನ್ ಮಾಡ್ತೀನಿ. ಅಲ್ಲ, ಕೊಡ್ಲಿ, ರಿವ್ಯೂ ಮಾಡು ಅಂತ ಹೇಳಿ ಕೇಳೋಕ್ಕೆ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಅಧಿಕಾರ ಇದೆ, ಅದು ಕೊಡ್ಬೋದು. ಆದರೆ ಪಾರ್ಟಿ ವಿರುದ್ಧ ಅಂತೂ ಮಾತಾಡಬಾರ್ದು. ಇಬ್ರು ಕೂಡ ಈಗಲೂ ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನೋಟಿಸ್ ಕೂಡ ಎಷ್ಟೋ ತಲೆ ಕೆಡಿಸ್ಬೇಕಾಗ್ತಾ ಇಲ್ಲ. ಅವರು ಉಚ್ಚಾಟನೆ ಆಗ್ತಾರೆ ಅಥವಾ ಅವ್ರಿಗೆ ಏನಾದ್ರು ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಸರ್? ಈಗ ನೆಕ್ಸ್ಟ್ ವಿಕೆಟ್ ಅವ್ರವೇ. ಅಲ್ಲ, ಯಾಕೆ ಹೈಕಮಾಂಡ್ ಯಾಕೆ ಟೆಸ್ಟ್ ಆಡ್ತಾ ಇದೆ ಅಂತ 2020 ಎಲ್ಲರೂ ನೀವು ಟೆಸ್ಟ್ ಅಲ್ಲಿ ಇದ್ದೀರಿ. ಈಗ ಟೆಸ್ಟ್ ಬಿಟ್ಟು ಈಗ ಒನ್ ಡೇ ಮ್ಯಾಚ್ ಬಂದವ್ರೆ. ನೆಕ್ಸ್ಟ್ 2020 ಬಂದ ಇಬ್ರು ಕೂಡ ಈಗಲೂ ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನೋಟಿಸ್ ಕೂಡ ಎಷ್ಟೋ ತಲೆ ಕೆಡಿಸ್ಬೇಕಾಗ್ತಾ ಇಲ್ಲ. ಅವರು ಉಚ್ಚಾಟನೆ ಆಗ್ತಾರೆ ಅಥವಾ ಅವ್ರಿಗೆ ಏನಾದ್ರು ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಸರ್? ಈಗ ನೆಕ್ಸ್ಟ್ ವಿಕೆಟ್ ಅವ್ರವೇ. ಅಲ್ಲ, ಯಾಕೆ ಹೈಕಮಾಂಡ್ ಯಾಕೆ ಟೆಸ್ಟ್